ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಸನ ಅನ್ನುವಂಥ ಈ ಒಂದು ಸಣ್ಣ ಆಟವನ್ನು ನಮ್ಮ ವಾಹಿನಿಯ ಮುಖಾಂತರವಾಗಿ ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ಸಂಗ್ಯಾಬಾಳ್ಯ ಜೀವದ ಗೆಳೆಯರು ಅವರಾದರೂ ಬಸವಣ್ಣನ ಗುಡಿಗೆ ಬಂದು ಗದ್ದಲದೊಳಗೆ ಲಗಳಾರ ಗಂಗಮ್ಮ ಹಾಗೂ ಪರಮ್ಮ ಇಬ್ಬರು ದೇವರಿಗೆ ನಮಸ್ಕಾರ ಮಾಡುವ ವೇಳೆಯೊಳಗೆ ಆ ಪರಮ್ಮನ ಒಂದು ಕುತಂತ್ರದಿಂದಾಗಿ, ಈ ಪೂಜಾರಿಯ ಕುತಂತ್ರದಿಂದಾಗಿ ಏನೂ ಅರಿಯಲಾರಂಥ ಗಂಗಾಳ ಕೊಡಲಿರ್ತಕ್ಕಂಥ ಆ ಒಂದು ಸರಿಗೆಯನ್ನು ಸಂಗ್ಯಾ ಬಿಚ್ಚಿಕೊಳ್ಳುವಂಥ ಒಂದು ಸನ್ನಿವೇಶ ಇಲ್ಲಿ ಚಿತ್ರಿತವಾಗಿದೆ. ಆವಾಗ ಒಮ್ಮೆಲೆ ಬಸವಣ್ಣನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ಬಿಡ್ರೆ ನನಗೆ ಹಿಂಗೇನಾಯ್ತವ, ಏನಾಯ್ತು ಗಂಗವ್ವ, ಅಮ್ಮ ಪರಮ್ಮ, ನನಗೆ ಯಾಕೆ ಹಿಂಗೇನಾಯ್ತು, ಏನಾಯಿತು, ಏನೂ ಕಳ್ಕೊಂಡಂಗೆ ಮಾಡ್ತೀಯಲ್ವ, ಏನಾಯಿತು, ಬಂಗಾರದ ಸರಿಗೆನೇ ಇಲ್ದಂಗೆ ಆಗೈತೆವ ಪಾಪ. ಅಲ್ಲ ಸರಿಗಿಲ್ಲ ಕರೆ ಅದು ಪವ್ರ ಮುಂದೆ ಹಾಕ್ಕೊಂಡಿದ್ದೇ ಇಲ್ಲ ಮತ್ತು. ಅಲ್ಲಮ್ಮ ನಿನಗೆ ಗೊತ್ತೈತಲ್ಲ ಈ ಗೆಳೆಯ ಅವ್ರು ಏನು ಮಾತಾಡ್ತಾರೆ ನೋಡು, ಪಾಪ ಹೆಂಗಸೂರ ಏನು ಮಾಡಿದ ಗದ್ದಲ ನೋಡಿ ಗೆಳೆಯ, ಬಂಗಾರ ಸರಿಗೆ ಇಲ್ಲಿ ನನ್ನ ಕೈಯಾಗೈತೆ ನೋಡು, ಬಸವಣ್ಣ ಜಾತ್ರೆಗೆ ಬಂಗಾರ ಸರಿಗೆ ಸಿಕ್ಕಂಗಾತ ಗೆಳೆಯ ಸಂಗಣ್ಣ. ಪಾಪ ಯಾರು ಏನೋ ಅಲ್ಲ, ಆ ಹೆಣ್ಮಕ್ಳು ಒಂದು ನಮೂನೆ ಮಾಡುತ್ತಾರೆ, ಈ ಸರಿಗೆ ಮೇಲೆ ಯಾರ್ದಾರ ಹೆಸರಿಗೆ ಬರ್ದೈತಿ ನೋಡಿ ಮತ್ತು ಪಾಪ ಅವ್ರಿಗೆ ಕೊಟ್ಟು ಬಿಡೋನು. ಅದೇನಿಲ್ಲ ನೋಡಿ ಗೆಳೆಯ, ನನಗೆ ಸಿಕ್ಕೈತಿ, ನನ್ನ ಹಂತಕ್ಕನ ಐತಿ ಗೆಳೆಯ ಬಳನ. ಇಲ್ಲಿ ನೋಡ ಬರ್ರ ಜಾತ್ರೆ ಗದ್ದಲದಾಗ ಗದ್ದಲ ಅಂದ್ಕೊಳ್ಳಿ, ಗದ್ದಲಾಗ ಏನು ಕಾಣ್ತೈತಿ, ಏನಾದ್ರೂ ಆಗಿರ್ಬೇಕು ಬಿಡು, ನನಗಿಲ್ಲಿ ಬಸವಣ್ಣ ಇದ್ರೆ ಸಿಕ್ಕೈತಿ, ನಾ ಹೋಗಿ ನೋಡಿ ಬರ್ತೀನಿ ಗಪ್ನಿ ಗೆಳೆಯ ಸಂಗಣ್ಣ. ಅದೇನು ಮಾಡ್ತೀವಿ ಬಿಡೋಪ್ಪ, ನಮ್ಗೆ ದೇವರ ದರ್ಶನ ಆಯ್ತು, ನೈವೇದ್ಯ ಕೊಟ್ಟದ್ದಾಯ್ತು, ಉಳಿದ ಪ್ರಸಾದವನ್ನು ಮನೆ ಕಡೆ ಹೋಗೋದು ಬಾಗಡೆ, ನಿಂದು ಏನಾರ ಗದ್ದಲ ಇರವಾತಕ್ಕ ಗೆಳೆಯ. ಭಾಳ ನಾನು ಎಂಥ ಹುಚ್ಚಿದೆಯೋ, ನಮ್ಮ ಕಣ್ಣೆದುರಿಗೆ ಜಾತ್ರೆ ಗದ್ದಲದಾಗ ಹೆಣ್ಮಕ್ಳು ಗಂಡ್ಮಕ್ಳು ಏನು ಒಂದೊಂದು ನಮೂನಿ, ಯಾರು ಏನೇನಾಗ್ತೈತಿ ಏನೋ ಇಂಥದ್ರಾಗ ಸಂಗ್ಯಾಬಾಳೆ ಇಬ್ಬರು ಇದ್ದರು, ಏನೂ ಮದತ್ತು ಮಾಡಲಿಲ್ಲ ನೋಡಿ, ಜನ ಏನು ಮಾತಾಡ್ತಾರೆ ಗದ್ದು ಹಿಡ್ದೈತಿ. ಅದಕ್ಕಾಗಿ ನಾವಿಬ್ಬರು ಹೋಗಿ ಅಲ್ಲೇನು ನಡೆದೈತಿ ನೋಡೋನು, ಗದ್ದಲ ಏನಾರೈತಂದ್ರೆ ಅದನ್ನ ಬಿಡಿಸೋನು, ಮತ್ತು ಆಮೇಲೆ ಬುದ್ಧಿಗಂಟ ಊಟ ಮಾಡೋನು. ಊಟ ಮಾಡಿ ನಮ್ಮ ಅಲ್ಲಿಂದ ಮುಂದೆ ಬೇಕಾದ್ರೆ ಚಂದ್ರಸಾಲೆ ಪಗಡಿ ಆಡೋನು, ಆಮೇಲೆ ಹೋಗೋನು ಗೆಳೆಯ. ಏನು ತಮಸ್ರೈತಿ ಹಿಂಗಂದು ಗೆಳೆಯ ಸಂಗಣ್ಣ. ಹಾಗಾದ್ರೆ ನೀ ಹೇಳ್ದಂಗೆ ಆಗಲಿ. ಅಲ್ಲಿ ನೋಡು ಪಾಪ ಅವ್ರು ಏನು ಹೆಣ್ಮಕ್ಳು ಹೆಂಗೆ ಮಾತಾಡ್ತಾರೆ, ಏನು ಇರೋದು ಬಿಡೋಪ್ಪ, ನನಗೆ ಹೇಳಿಲ್ಲ, ನಂಗೆ ಬಂಗಾರ ಸರಿ ಸಿಕ್ಕೈತಿ ಬಾಯ ಕಡೆ. ಏನೇ ಪರಮ್ಮ, ಯಾಕಮ್ಮ ಹಿಂಗೆ ಯಾಕೆ ಗಾಬರಿ ಆದಂಗೆ ಮಾಡ್ತೀವಿ, ಘಾತ ಆಯ್ತು ನೋಡ್ಯವ, ಏನು ನನ್ನ ಮಗಳ ಏನು ಘಾತ ಆಯ್ತವ, ಅಲ್ಲ ಏನು ಘಾತ ಆಯ್ತು ಹೇಳುವ ನನ್ನ ಮುಂದೆ, ಹಿಂಗೆ ಯಾಕೆ ಮಾರಿಸನ ಮಾಡಿದಿ, ಏನು ಘಾತವ ನಾದೀತ ಪರಮ್ಮ ಕೇಳ ಕೊರಳಾಗಿನ ಸರಿ ಹಾದೀತ, ಏನು ಗಾತವ ನಾದೀತ ಪರಮ್ಮ ಕೇಳ ಕೊರಳಾಗಿನ ಸರಿಗೆ ಹಾದೀತ, ಸರಿಗೆ ಕಳೆದೈತೆ ಅಂತಿಂತ ಸರಿಗೆಲ್ಲ ಶೇರ ಬಂಗಾರ ಸರಿಗೆ, ಅಂತಿಂತ ಸರಿಗೆಲ್ಲ ಶೇರ ಬಂಗಾರ ಸರಿಗೆ, ಏನು ಘಾತವ ನಾದೀತ ಪರಮ್ಮ ಕೇಳ ಕೊಲ್ಲಾಗಿನ ಸರಿಗೆ ಹಾದೀತ. ಅತ್ತಿ ಮಾವರ ಮುಂದೆ ಗಂಡ ಈರನ ಮುಂದೆ, ಅತ್ತಿ ಮಾವರ ಮುಂದೆ ಗಂಡ ಈರನ ಮುಂದೆ, ಏನ ಹೇಳಲಿ ನಾನು ನೀನು ಹೇಳು ತಾಯಿ, ಏನು ಗಾತವ ನಾದೀತ ಪರಮಾನಂದ ಕೊಳ್ಳಾಗಿನ ಸರಿ ಕಳೆದೈತೆ, ಏನಂತ ಹೇಳೋದು ತಿಳಿದಂಗಾಗೈತಿ ನನಗೆ, ಏನಂತ ಹೇಳೋದು ತಿಳಿದಂಗಾಗೈತಿ ನನಗೆ, ಮನೆಯಾಗ ಕೇಳಿದರೆ ಏನು ಮಾಡೋದು ಅಂತ, ಏನು ಗಾತವ ನಾದೀತ
ಪರಮ್ಮ ಕೇಳ ಕೊಲ್ಲಾಗಿನ ಸರಿ ಹಾದೀತ ಗಂಡ ಈರ್ಯಾನ ಮುಂದ ಏನ ಹೇಳಲಿ ಪಂತ ಆತಗೆ ಬಂಗಾರ ಅಂದ್ರೆ ಬಾಳ ಜೀವ ಅಂತ ಏನಾಗತವ ನಾದೀತ ಪರಮ್ಮ ಕೇಳ ಕೊಳ್ಳಾಗಿನ ಸರಿಗೆ ಹಾದೀತ ಸ್ವಾದೀತ ಏನು ಗಾತವ ನಾದೀತ ಅಮ್ಮ ಪರಮ್ಮ ಘಾತ ಆಯ್ತಮ್ಮ ಘಾತ ಆಯಿತು ನನ್ನ ಕೊಳ್ಳಾಗ ಏನು ಘಾತ ಆತ ತಂಗಿ ನನ್ನ ಕೊಳ್ಳಾಗಿನ ಬಂಗಾರ ಸರಿಗಿನ ಕಾಣ್ದಂಗೆ ಆತು ನೋಡವ್ವ ಎಲ್ಲಿ ಬಿತ್ತೋ ಏನು ಅಲ್ಲವ ಬರು ಮುಂದೆ ಹಾಕ್ಕೊಂಡು ಬಂದಿದ್ದೋ ಇಲ್ಲೋ ನೆನಪು ಮಾಡ್ಕೊ ನನ್ನ ಮಗಳ ಅಲ್ಲಮ್ಮ ನಾನು ಸಿಂಗಾರಾಗಿ ಸೀರೆ ಉಟ್ಕೊಂಡ ಕೊಳ್ಳಾಗ ಬಂಗಾರ ಹಾಕ್ಕೊಂಡವಾಗ ಆ ಸರಿಗಿನೂ ಹಾಕ್ಕೊಂಡು ನೀನು ನೋಡಿದೆಯಲ್ಲವ ಹಾಕ್ಕೊಂಡೇ ಬಂದಿದ್ದೆ ಅದು ಅಂತಿಂಥ ಸರಿಗಲ್ಲ ಪರಮ್ಮ ಹೌದಲ್ಲ ಬಂಗಾರ ಸರಿಗವ ಅದು ಎಲ್ಲಿ ಹೊತ್ತು ಏನೋ ಎಂಥದ್ದಾಯಿತು ನನ್ನ ಅತ್ತಿ ಮಾವ ಮತ್ತು ಭಾವ ಮೈದನರು ನನ್ನ ಗಂಡ ಕೇಳಿದ್ರೆ ಏನಂತ ಹೇಳವ ಮತ್ತಿನ್ನು ತವ್ರ ಮನೆಯವ್ರು ಕೊಟ್ಟಿದ್ದು ಗಂಡನ ಮನೆಯವ್ರದ್ದು ಅದರಾಗಿದ್ದಿತ್ತು ಇನ್ನು ಹೆಂಗೆ ಮಾಡು ಅಮ್ಮ ಈ ಜಾತ್ರೆಗ ಬರುವಾಗಿತ್ತ ಇಲ್ಲವ ಅಮ್ಮ ಜಾತ್ರೆಗೆ ಬರುವಾಗ ಇತ್ತಂತ ಅನ್ಸತ್ತೀವ ಮತ್ತು ಇಲ್ಲಿ ದೇವ್ರ ಪೂಜೆ ಮಾಡುವ ನಾವು ಅಷ್ಟದು ಪೂಜಾರಿ ಇದಾನ ಹೌದು ಮತ್ತು ಯಾರು ಹಂಗಿಲ್ದಲ್ಲ ಮತ್ತು ಯಾರನ್ನು ಕೇಳೋದೇವ ಎಲ್ಲಿ ಬಿತ್ತೋ ಏನು ಹೆಂಗೆ ಮಾಡೋದು ಪರಮ್ಮ ಅವ್ವ ನನ್ನ ಮಗಳ ಗಂಗಮ್ಮ ಏನು ಮಾಡೋದೇವ ದೇವ್ರು ಎಂಥ ವ್ಯಾಳೆ ತಂದ ನೋಡು ಎಷ್ಟು ಸಡಗರದಿಂದ ನಾವು ಬಸವಣ್ಣ ದೇವರಿಗೆ ಬಂದಿದ್ದೆವು ಗದ್ದಲದಾಗ ಎಲ್ಲಿ ಬಿತ್ತೋ ಏನೋ ನನಗೂ ಗೊತ್ತಾಗತ್ತು ಸಿಕ್ಕವ್ರು ಯಾರು ಕೊಟ್ರೆ ಭಾಳ ಚಲೋ ಆಕತಿ ನೀ ಹೇಳ್ದಂಗೆ ನಿನ್ನ ಗಂಡಗೆ ಏನಾದರೂ ಒಂದು ಹೇಳು ಕರೆ ಈಗ ಸರಿಗೆ ಅಂತಾರೆ ನೋಡುವ ಬಂಗಾರದ್ದು ಏನು ಚಿಂತೆ ಮಾಡಿದ್ರೆ ಮಾಡಲಿಲ್ಲ ಅಂದರೂ ಬಿಡಾಕೆ ಬರ್ದಿಲ್ಲ ಸರಿಗೆ ಅಂತ ಸಾಂದಲ್ಲ ಹೆಂಗೆ ಮಾಡು ನಿನ್ನ ಅಮ್ಮ ನನಗಂತೂ ನನ್ನ ಗಂಡ ಮೊದಲೇ ಅವರಿಗೆ ನೋಡು ಬಂಗಾರ ಅಂದ್ರೆ ಪ್ರೇಮ ಅದು ಅಲ್ಲದೆ ಇಂಥ ಒಂದು ಸರಿಗೆ ಕಳ್ಕೊಂಡು ಬಂದೀನಿ ಅಂತಂದ್ರೆ ನಾನು ಬಿಟ್ಟಾರೇನು ಹೆಂಗೆ ಮಾಡೋದಮ್ಮ ಅಲ್ಲವ ಈಗ ಟೈಮ್ ಹೆಂಗಾಗೈತಿ ಜಾತ್ರೆ ಮಂದಿ ಮಕ್ಕಳು ನಾವು ಹಿಂಗೆ ನೋಡಿ ಹಳಸೋದು ಕೂತ್ರು ಏನಾಗೋದಿಲ್ಲ ನೋಡು ಮುಂದೆ ಏನಾರು ಒಂದು ಮಾಡೋಕೆ ಬರ್ತೈತಿ ಅದಕ್ಕೆ ನೀನು ಕಾಳಜಿ ಮಾಡಬೇಡವ ಚಿಂತೆ ಮಾಡಬೇಡ ಏನು ಏಮ್ಮ ಪರಮ್ಮ ನಾನು ನಿನಗೆ ಕೈ ಮುಗಿದು ಕೇಳ್ತೇನವ ಇದೊಂದು ನನಗೆ ಸಂಕಟ ಬಂದಾಗಿದೆ ಯಾಕಂದ್ರೆ ತವ್ರ ಮನೆಯವ್ರಿಗೆ ಹೇಳಿದ್ರು ಅವರು ಹೆಂಗೆ ಕೊಟ್ಟಾರು ಮುಂದೆ ಗಂಡನ ಮನೆಯಾಗಂತೂ ಹೇಳಕ್ಕೆ ಬರೋಂಗಿಲ್ಲ ಈಗ ಕುತ್ತಿಯಾಗಿದ್ದಂಥ ಸರ ಒಮ್ಮೆಗೆ ಮಾಯ ಆದಂಗೆ ಆತು ಮುಂದೆ ಏನು ಮಾಡಲಿ ಮತ್ತು ಮನ್ಯಾಗ ಹೇಳಿದು ಅಷ್ಟೇ ವಜ್ಜೆ ಐತಿ ಅದಕ್ಕೆ ಈ ಸುದ್ದಿ ನೀನು ಯಾರಿಗೂ ಹೇಳಬೇಡ ಪರಮ್ಮ ಹೌವ ನೋಡು ಗಂಗವ್ವ ನಾ ಯಾಕೆ ಹೇಳಿ ಯಾರಿಗಾದರೂ ಅಂಥ ವ್ಯಾಳೆ ಬರೋದನ್ನು ನೋಡುವ ಆಗ ಒಬ್ರಿಗೊಬ್ರು ನಾವು ನೆರವು ಆಗಾಕಬೇಕು ನೋಡು ಮಗಳ ಈಗ ನಿನ್ನ ಹೆಂಗಾರ ನಾನು ಪಾರು ಮಾಡ್ತೀನಿ ಅದರ ಚಿಂತೆ ನೀನು ಮಾಡಬೇಡ ಮತ್ತು ನಿನ್ನ ಬಂಗಾರ ಸುದ್ದಿ ನಾ ಯಾರಿಗೂ ಹೇಳೋದಿಲ್ಲ ಹಂಗೆ ನೋಡುವ ಒಬ್ರಿಗೊಬ್ರಿಗೆ ಮನುಷ್ಯಾಗ ವ್ಯಾಳೆ ಬರ್ತಾವು ಅಂಥ ಆಪತ್ತುಗಳು ಬಂದಾಗ ಒಬ್ರಿಗೊಬ್ರಿಗೆ ಆಗಬೇಕಾಗ್ತೈತಿ ಇಂಥ ಟೈಮ್ದಾಗ ನಾನು ನನಗೆ ಹೆಂಗೆ ನೆರವು ಆಗ್ತಿರಲ್ಲ ಹಂಗೆ ನನಗೆ ಅಂಥದ್ದು ಏನಾದರೂ ಆತಂಕ ಅಂಥ ಪ್ರಸಂಗ ಬಂದ್ರೆ ನೀನು ನನಗೆ ನನ್ನ ಮಾತು ಕೇಳಬೇಕವ ಹಂಗೆ ನೀನು ನನಗೆ ವಚನ ಕೊಡ್ತಂತಂದ್ರೆ ಈ ಬಂಗಾರ ಕಾಳದ ಸುದ್ದಿ ನಾ ಯಾರಿಗೂ ಹೇಳೋದಿಲ್ಲ ಏನೇ ಅಮ್ಮ ಪರಮ್ಮ ನನ್ನ ಮೇಲೆ ನನಗೆ ಅಷ್ಟು ವಿಶ್ವಾಸ ಇಲ್ಲೇನು ಅಯ್ಯವ್ವ ವಿಶ್ವಾಸ ಐತೆ ಆದರೂ ಮನುಷ್ಯಾಗ ಭರೋಸೆ ಅನ್ನೋ ಸಲುವಾಗಿ ನನ್ನ ಕೈಯೇ ಹಾಕಿ ವಚನ ಕೊಟ್ಟು ಹೇಳಿ ನೋಡುವ ಅಂದ್ರೆ ಭರೋಸೆ ನೋಡು ಪರಮ್ಮ ನೀನು ಕಾಳಜಿ ಮಾಡ ನೀನು ನನ್ನ ತಾಯಿ ಇದ್ದಂಗದಿ ನೀ ಹೇಳಿದಂತ ಆಗಲಿ ನಾನಾದರೂ ನಿನ್ನ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟು ಹೇಳ್ತೀನಿ ನೋಡಮ್ಮ ಈ ನನ್ನ ಕೂತಿನಿಂದ ಹೆಂಗಾದರೂ ನೀನು ಪಾರು ಮಾಡಿ ಈ ಬಂಗಾರ ಸುದ್ದಿ ಯಾರಿಗೂ ಹೇಳಕ್ಕೆ ಹೋಗಬೇಡ ಮತ್ತು ನಿನಗೇನಾರು ಮುಂದೆ ಅಂಥದ್ದೇನಾರು ಪ್ರಸಂಗ ಬಂದರೆ ನಾನು ನಿನಗೆ ನೆರವಾಗ್ತೀನಿ ಇದು ಕೈ ಮೇಲೆ ಕೈ ವಚನ ಕೊಟ್ಟು ಬಸವಣ್ಣನ ಸಾಕ್ಷಿಯಾಗಿ ಹೇಳ್ತೇನೆ ನೋಡಮ್ಮ ನೋಡು ಗಂಗಮ್ಮ ಈಗ ನನ್ನ ಮನಸ್ಸಿಗೂ ಹಗರಾಯಿತು
ಯಾಕಂದ್ರೆ ಮನುಷ್ಯಾಗ ಅಣುವ ಆಪತ್ತ ಯಾರಿಗಾದರೂ ಬರೋದನ್ನ ನೀನು ಹೆಂಗತಿ ಕಾಳಜಿ ಮಾಡಬೇಡ. ನಾನು ಇದನ್ನು ಹೊಟ್ಟೆಗೆ ಇಟ್ಕೋತೀನಿ, ನೀನು ಹೊಟ್ಟೆಗೆ ಇಟ್ಕೋ, ಯಾರಿಗೂ ಹೇಳೋನು ಬೇಡ. ಮುಂದೆ ಏನಾರ ಮುಂದೆ ಪ್ರಸಂಗ ಬಂದಾಗ ಹೆಂಗ ಸಾಗ ಮಾಡೋನು. ಬರೋಬ್ಬರಿ ಆಯ್ತಲ್ಲೋ? ಹಾಂ ಪರಂಬ ಬರೋಬ್ಬರಿ ಆಯ್ತು. ನೀನು ಇದನ್ನು ಮಾತ ಮನುಷ್ಯನಾಗ ಇಟ್ಕೋ. ಆಗಲಿ ಅಮ್ಮ ಪರಮ್ಮ. ನೋಡು ಬಸವಣ್ಣನ ದರ್ಶನ ಆಯ್ತು. ಈಗಂತೂ ಬಂಗಾರ ಕಳ್ಕೊಂಡೇವಿ, ಅದು ಯಾರಿಗೆ ಹೇಳಕ್ಕೆ ಬರೋಂಗಿಲ್ಲ. ನೈವೇದ್ಯ ಮಾಡಿದೇವಿ, ಕಾಯಕರ್ಪಣೆ ಮಾಡಿದಂಗೆ ಆಯ್ತು. ಇನ್ನು ಕುಂಕುಮ ವಿಭೂತಿ ತೊಗೊಂಡು ನಾವು ಮನೆ ಕಡೆ ಹೋಗೋಣವ. ಹಾಂ ಆಗಲಿ ಬಿಡವ, ನೀನು ಕಾಳಜಿ ಮಾಡಬೇಡ. ಯಾಕಂದ್ರೆ ಮನುಷ್ಯಾಗ ಟೈಮ್ ಹಿಂಗೆ ಬರ್ತೈತಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಮತ್ತು ವ್ಯಾಳೆ ಬಂದಂಗೆ ಹೋಗ್ಬೇಕಾಗ್ತೈತಿ, ಹೊತ್ತು ಬಂದಂಗೆ ಛತ್ರಿ ಹಿಡಿಬೇಕಾಗತಿ. ಅಂದ್ರೆ ಮನುಷ್ಯಾಗ ಏನಕತಿ ಸಮಾಧಾನ. ಯಾರು ಲೋಕದಾಗ ನೋಡುವ ಒಬ್ಬರು ಸುಖದಾಗ ಇರಂಗಿಲ್ಲ. ಒಂದಿಲ್ಲ ಒಂದು ನಮೂನೆ ವ್ಯಾಪ ತಾಪ ಇರುವಣ. ನಾವು ಹೌಶಿಲೆ ಬಸವಣ್ಣ ದೇವರಿಗೆ ಅಂತೇಳಿ ಬಂದೀವಿ, ಇಷ್ಟು ಸಡಗರದಾಗ ಬಂದು ಪೂಜೆ ಮಾಡಿದ್ದೀವಿ. ಎಲ್ಲ ಮಾಡಿ ನಾವು ಹೋಗಬೇಕು ಅಂತೇಳಿ ಬಸವಣ್ಣಗೆ ನಮಸ್ಕಾರ ಮಾಡಿ ಹುಡುಗ ಕಂಡುಬಿಟ್ರೆ ಇಂಥ ನಿನ್ನ ಕೊಳ್ಳಾಗಿನ ಸರಿಗೆ ಅದನ್ನೇ ಅನ್ಬೇಡ ಬಿಡು ಪರಮ್ಮ. ಆದದ್ದು ಆಗಿ ಹೋಗೈತಿ, ಇದನ್ನು ನೀನು ಹೊಟ್ಟೆ ಒಳಗೆ ಇಟ್ಟುಕೋ. ಮುಂದೆ ಹೆಂಗೆ ಬಂದಂಗೆ ಹೋಗೋನು. ನಾವೀಗ ಇಲ್ಲಿ ಬಸವಣ್ಣ ದೇವರಿಗೆ ದರ್ಶನ ಆದಂಗೆ ಆಯ್ತು. ಹಿಂಗೆ ನಾವು ಸ್ವಲ್ಪ ಜಾತ್ರೆಗೆ ಹೋಗಿ ಕುಂಕುಮ ವಿಭೂತಿ ತೊಗೊಂಡು ನಾವು ಮನೆ ಕಡೆ ಹೋಗೋಣ. ಯಾರು ಬೇಡ್ತಿರವ? ಯಾಕಂದ್ರೆ ದೇವಸ್ಥಾನಕ್ಕೆ ಬಂದೇವೆ ಅಂದ ಕೂಡಲೇ ಮನೆಗೆ ನಾವು ಕುಂಕುಮ ಅರಿಶಿಣ ಹಾಗೆ ವಿಭೂತಿ ಮತ್ತು ಫಳಾರ ತೊಗೋಬೇಕು. ಹೀಗೆಲ್ಲ ಒಂದು ಪದ್ಧತಿ ಐತಿ. ಅದರ ಪ್ರಕಾರ ನಾವಿಬ್ಬರು ಕೂಡಿಕೊಂಡು ಇನ್ನು ಜಾತ್ರೆಯೊಳಗೆ ಹೋಗಿ ಇನ್ನಟ್ಟ ಸಂತೆ ಮಾಡಿಕೊಂಡು ನಾವು ಮನೆಗಾದರೂ ಹೋಗೋಣ. ಆಗಲಿ ಪರಮ್ಮ, ನೀನು ಭಾಳ ನನಗೆ ಸಹಾಯ ಮಾಡಿದಿ. ಯಾಕಂದ್ರೆ ಬಸವಣ್ಣಗೆ ಬರಬೇಕಾದರೂ ಕೂಡ ಮನೆಗೆಲ್ಲ ಕೆಲಸಗಳನ್ನು ಮಾಡಿಕೊಂಡು ನಾನು ಕೂಡ ಸಂಗಾತಿಯಾಗಿ ಬಂದೆಮ್ಮ. ಸಂತೋಷ ಆಯಿತು. ಆದರೆ ಇದೊಂದು ಘಟನೆ ಆಯಿತು, ಇದು ಮನುಷ್ಯನೊಳಗೆ ಕಟ್ಯಾಕತ್ತೈತಿ. ಆದರೆ ಹೊರಗೆ ಏನು ಹೇಳೋಕ್ಕೂ ಬರೋಂಗಿಲ್ಲ, ಒಳಗೆ ನುಂಗಾಕೂ ಬರೋಂಗಿಲ್ಲ. ಆದದ್ದು ಬಂದದ್ದು ಬಾ ಅಂತಂತ ಬಸವಣ್ಣನ ಮೇಲೆ ಭಾರ ಹಾಕಿ ನಾವಿನ್ನು ಮುಂದಕ್ಕೆ ಹೋಗೋಣ. ಯಾರು ಬೇಡ್ತಾರವ ಹೋಗೋಣ. ಬಸವಣ್ಣನ ಏನಂದರೆ ಮನಸ್ಸಿಗೆ ಹಗರಾಯಿತು. ಬಸವಣ್ಣ ನೀನು ನನ್ನ ನಂಬಿ ಬಂದಿದ್ದೀವಿ ನಾವು, ನಮ್ಮನ್ನು ಕಾಪಾಡು ಹರೇನಿಂದ ನನ್ನ ಬಸವಣ್ಣ. ನಮಗೆ ಯಾವಾಗಲೂ ನಿನ್ನ ದಯೆ ಇರಲಿ, ನಿನ್ನ ದಯೆಯಿಂದ ನನಗೆ ಮುಂದಿನ ವರ್ಷಕ್ಕಾಗಿ ಗಂಡು ಮಗ ಆಗಲಿ ಅಂಥೇಳಿ ಮತ್ತೊಮ್ಮೆ ಶಿರಬಾಗಿ ಬೇಡಿಕೊಂಡು ನಾವಿನ್ನು ಹೋಗಿಬಿಡೋಣಮ್ಮ. ಆಗಲಿ ನಡಿಗೆ ನಾವು ಹೋಗೋಣ. ಹಾಂ ನೋಡವ್ವ, ಎಷ್ಟು ಜಾತ್ರೆ ಚಂದ ಐತಿ. ಸಾವಕಾಶ ಬಾರಮ್ಮ, ಬೆಟ್ಟ ಇಳ್ಕೋತ ಹೋಗ್ಬೇಕಂತಂದ್ರೆ ನೀನು ಮುಪ್ಪಾನ ಮನುಷ್ಯಳು. ಇಲ್ಲಮ್ಮ, ನೀನು ಸ್ವಲ್ಪ ಮುಂದಕ್ಕೆ ನಡಿ, ನಾ ಸ್ವಲ್ಪ ಕುಂತು ಬರ್ತೀನಿ. ಹಿಂಗಮ್ಮ ಆಗಲ್ಲಮ್ಮ, ನೀನು ಕೂಡ ನಾನು ನಿಲ್ತೀನಿ. ನೀನೇ ನಿಲ್ಬೇಡವ, ನೀ ಹರಿದಕ್ಕಿದಿ, ನೀ ಸಾವಕಾಶ ಇಳಿ, ನಾನು ನಿನ್ನ ಕೂಡ ಹಿಂದಂಗೆ ಬರ್ತೇನೆ. ಆಗಲಮ್ಮ ಬಾರಮ್ಮ ಹೋಗೋಣ. ಹಾಂ ನಡಿಯಮ್ಮ ಬಾರಮ್ಮ.